ಮನುಷ್ಯ ಎಲ್ಲವನ್ನು ತಿಳಿದುಕೊಂಡಾಗಲೂ ಸಹ ಅವನೊಳಗೆ ಒಂದು ಶೂನ್ಯತಾ ಭಾವ ಕಾಡುತ್ತಿರುತ್ತದೆ. ಇದು ಏಕೆ ಹೀಗೆ? ಬಾಪೂಜಿ ದಶರಥ್ ಭಾಯ್ ಪಟೇಲ್ ಅವರು ತಮ್ಮ ಬೇಹದ್ ಜ್ಞಾನದ ಪುಸ್ತಕದಲ್ಲಿ ಹದ್ ಹಾಗೂ ಬೇಹದ್ ಆತ್ಮಗಳ ಬಗ್ಗೆ ತಿಳಿಸಿಕೊಟ್ಟಿದ್ದಾರೆ. ಅಂದರೆ ಮನುಷ್ಯನ ಆ ಶೂನ್ಯತಾ ಭಾವಕ್ಕೆ ಕಾರಣಗಳೇನು? ಮೂಲ ಕಾರಣವನ್ನು ನಾವು ಬೇಹದ್ ಜ್ಞಾನದ ಮುಖಾಂತರ ತಿಳಿದುಕೊಳ್ಳಬಹುದು. ಇಲ್ಲಿ ಹದ್ ಎಂದರೆ ಸಾಂಸಾರಿಕ ಅಥವಾ ಲೌಕಿಕ ಅಥವಾ ಕಣ್ಣಿಗೆ ಕಾಣುವ ಜಗತ್ತು ಎಂದು ತಿಳಿದುಕೊಳ್ಳೋಣ. ಹಾಗೂ ಬೇಹದ್ ಅಂದರೆ ಕಣ್ಣಿಗೆ ಕಾಣುವ ಜಗತ್ತಿನಿಂದ ಆಚೆ ಇರುವಂತಹ ಜಗತ್ತು, ಪಂಚತತ್ವದಿಂದ ಆಚೆ ಇರುವ ಜಗತ್ತು, ಅದು ಪರಮತತ್ವದ ಜಗತ್ತು. ಆತ್ಮದ ಇರುವಿಕೆ, ಅದರ ರಹಸ್ಯಗಳನ್ನು ಬಹಳಷ್ಟು ಮಟ್ಟಿಗೆ ನಾವೆಲ್ಲರೂ ಇಂದು ತಿಳಿದುಕೊಂಡಿದ್ದೇವೆ. ಆದಾಗ್ಯೂ ಸಹ ನಾವು ನಮ್ಮ ಈ ಆತ್ಮನ ಮೂಲ ಸ್ವರೂಪವನ್ನು ತಿಳಿದುಕೊಂಡಿದ್ದೇವೆಯೇ? ಅದರ ಪರಿಚಯ ನಮಗೆ ಇದೆಯೇ? ಆತ್ಮಗಳಲ್ಲಿ ಹದ್ ಮತ್ತು ಬೇಹದ್ ಆತ್ಮ ಎಂದು ಬಾಪೂಜಿ ಹೇಳುತ್ತಾರೆ. ಹಾಗಾದರೆ ಇದರ ವ್ಯತ್ಯಾಸವೇನು? ಅಂತರವೇನು? ಹದ್ನ ಆತ್ಮಗಳ ಸೃಷ್ಟಿ ತತ್ವಗಳಿಂದ ಆಗಿದೆ ಹಾಗೂ ಬೇಹದ್ ಆತ್ಮರ ಸೃಷ್ಟಿಯು ಪರಮ ಲೈಟ್ನಿಂದ ಸೃಷ್ಟಿಯಾಗಿದೆ. ಹದ್ ಆತ್ಮವೇ ಇರಲಿ, ಬೇಹದ್ನ ಆತ್ಮವೇ ಇರಲಿ, ಎಲ್ಲರೂ ಜಗತ್ತಿನ ಮಾಯೆಯಲ್ಲಿ ಮುಳುಗಿದ್ದಾರೆ. ಆದರೆ ಬೇಹದ್ನ ಆತ್ಮರಲ್ಲಿ ತಾನು ಯಾರು, ಎಲ್ಲಿಂದ ಬಂದಿದ್ದೇನೆ, ಎಲ್ಲಿಗೆ ಹೋಗಬೇಕಿದೆ ಎನ್ನುವಂತಹ ಒಂದು ಪ್ರಶ್ನೆ ಕಾಡುತ್ತಿರುತ್ತದೆ. ಯಾವುದೋ ಒಂದು ಶೂನ್ಯತಾ ಭಾವ ಅದರಲ್ಲಿರುತ್ತದೆ. ಅದನ್ನು ತಿಳಿದುಕೊಳ್ಳಲು ಮುಂದಾಗುತ್ತದೆ ಬೇಹದ್ನ ಆತ್ಮ. ಈ ಜ್ಞಾನವನ್ನು ತಿಳಿದುಕೊಳ್ಳಲು ಬೇಹದ್ನ ಆತ್ಮರು ಎಲ್ಲೆಡೆ ಅಲೆಯತೊಡಗುತ್ತಾರೆ, ಜ್ಞಾನಕ್ಕಾಗಿ ಹುಡುಕಾಟ ಮಾಡುತ್ತಾರೆ ಹಾಗೂ ಎಲ್ಲರಲ್ಲಿಯೂ ಜಾಗೃತಿ ಮೂಡಿಸಿ ಈ ವಿಶ್ವದ ಕಲ್ಯಾಣವನ್ನು ತಾನು ಮಾಡಬೇಕು, ಈ ವಿಶ್ವ ಕಲ್ಯಾಣಕ್ಕಾಗಿ ತಾನು ಸಹಯೋಗವನ್ನು ನೀಡಬೇಕು ಎನ್ನುವಂತಹ ಆತ್ಮಜಾಗೃತಿ ಬೇಹದ್ ಆತ್ಮಗಳಿಗೆ ಬೇಗನೆ ಆಗುತ್ತದೆ. ಹಾಗಾದರೆ ಹದ್ ಹಾಗೂ ಬೇಹದ್ ಆತ್ಮರ ವ್ಯತ್ಯಾಸವೇನು? ಏಕೆ ಈ ಅಂತರವಿದೆ? ಹದ್ನ ಆತ್ಮರಲ್ಲಿ ಏಕೆ ಈ ಜಾಗೃತಿ ಇರುವುದಿಲ್ಲ ಎನ್ನುವುದನ್ನು ತಿಳಿದುಕೊಳ್ಳಬೇಕು. ಅಂದರೆ ಈ ಎರಡು ಆತ್ಮಗಳ ವ್ಯತ್ಯಾಸಗಳನ್ನು ನಾವು ಅರಿಯಬೇಕಿದೆ. ಹದ್ನ ಆತ್ಮರಿಗೆ ಸ್ಥೂಲ ಶರೀರ, ಸೂಕ್ಷ್ಮ ಶರೀರ ಹಾಗೂ ಕಾರಣ ಶರೀರಗಳಿರುತ್ತವೆ. ಅಂದರೆ ಆತ್ಮದ ಮೇಲೆ 3 ಆವರಣ ಆವರಿಸಿಕೊಂಡಿರುತ್ತದೆ: ಸ್ಥೂಲ ಶರೀರ, ಸೂಕ್ಷ್ಮ ಶರೀರ ಹಾಗೂ ಕಾರಣ ಶರೀರ. ಇದರಂತೆ ಬೇಹದ್ ಆತ್ಮರ ಮೇಲೆ ಸ್ಥೂಲ ಶರೀರ, ಸೂಕ್ಷ್ಮ ಶರೀರ, ಕಾರಣ ಶರೀರ, ಮಹಾಕಾರಣ ಶರೀರ ಹಾಗೂ ಪರಮ ಮಹಾಕಾರಣ ಶರೀರ ಆವರಣಗಳು ಆವರಿಸಿಕೊಂಡಿರುತ್ತವೆ. ಬೇಹದ್ನ ಆತ್ಮರಲ್ಲಿ ಬೇಹದ್ ಶಕ್ತಿ ಇದೆ. ಬೇಹದ್ ಎಂದರೆ ಅನಂತ ಅಸೀಮ ಶಕ್ತಿ ಇದೆ. ಅನಂತ ಶಕ್ತಿ ಇದ್ದಾಗ್ಯೂ ಸಹ ಬೇಹದ್ ಆತ್ಮ ಇಂದು ಈ ಪಂಚತತ್ವಗಳಲ್ಲಿ ಬಂದು ಅನೇಕ ಆವರಣಗಳಿಂದ ಆವರಿಸಿಕೊಂಡಿದ್ದು ತನ್ನ ಶಕ್ತಿಯನ್ನು ತಾನು ಅರಿಯದಂತಾಗಿದೆ. ತನ್ನ ಶಕ್ತಿಯ ಜಾಗೃತಿಯಾಗಬೇಕು ಎಂದರೆ ಆತ್ಮಶಕ್ತಿಯನ್ನು ಜಾಗೃತಗೊಳಿಸಬೇಕಿದೆ. ಬೇಹದ್ ಆತ್ಮರಲ್ಲಿ ಬೇಹದ್ನ ಪರಮ ಪ್ರಕಾಶವಿದೆ. ಅಂದರೆ ಬೇಹದ್ ಆತ್ಮರ ಶಕ್ತಿ ಅನಂತಾನಂತ ಕೋಟ್ಯಾನುಕೋಟಿ ಸೂರ್ಯರ ಶಕ್ತಿಗಿಂತಲೂ ಅದಮ್ಯವಾದಂತಹ ಶಕ್ತಿ ಬೇಹದ್ನ ಆತ್ಮರಲ್ಲಿದೆ. ಈ ಶಕ್ತಿಯನ್ನು ಜಾಗೃತಗೊಳಿಸಬೇಕು ಎಂದರೆ ಅದಕ್ಕಿರುವ ಒಂದೇ ಒಂದು ಉಪಾಯವೆಂದರೆ ತನ್ನ ಆತ್ಮನ ಮೇಲಿರುವ ಆವರಣಗಳನ್ನು ಅಳಿಸಿ ಹಾಕುವುದು. ಇದಕ್ಕಾಗಿ ಆತ್ಮ ಮೂಲ ಸ್ವರೂಪಕ್ಕೆ ಬರಬೇಕು. ಇದಕ್ಕಾಗಿ ಪುರುಷಾರ್ಥವನ್ನು ಮಾಡಬೇಕಾಗುತ್ತದೆ. ಹದ್ ಆತ್ಮರ ಮೇಲೆ ಇರುವಂತಹ ಆವರಣವೆಂದರೆ ಆಕಾಶ, ಅಗ್ನಿ, ವಾಯು, ಜಲ ಹಾಗೂ ಪೃಥ್ವಿ ತತ್ವದ ಆವರಣಗಳಿವೆ. ಇದನ್ನು ನಾವು ಪಂಚತತ್ವ ಎಂತಲೂ ಸಹ ಹೇಳುತ್ತೇವೆ. ಇದರಂತೆ ಬೇಹದ್ ಆತ್ಮರ ಆವರಣವೆಂದರೆ ಪರಮ ಪ್ರಕಾಶ. ನಂತರ ಪರಮ ಮಹಾತತ್ವದ ಆವರಣವಿದೆ.
ನಂತರ ಪರಮತತ್ವ, ಇದರಲ್ಲಿ ಪರಮ ಆಕಾಶ, ಪರಮ ಅಗ್ನಿ, ಪರಮ ವಾಯು ಇರುತ್ತದೆ. ಇದರ ನಂತರ ಆಕಾಶ, ಅಗ್ನಿ, ವಾಯು, ಜಲ ಮತ್ತು ಪೃಥ್ವಿ ತತ್ವದ ಆವರಣವಿರುತ್ತದೆ. ಇಷ್ಟೆಲ್ಲ ಆವರಣಗಳಿಂದ ಆವೃತವಾಗಿರುವಂತಹ ಆತ್ಮನಲ್ಲಿರುವಂತಹ ಪವರನ್ನು ಜಾಗೃತಗೊಳಿಸುವುದು ಹೇಗೆ ಎನ್ನುವುದು ಈಗ ಪ್ರಶ್ನೆಯಾಗಿದೆ. ಇದಕ್ಕಾಗಿ ಗೀತೆಯಲ್ಲಿ ಕೃಷ್ಣನು ಹೇಳಿದ್ದಾನೆ, ಹೇ ಅರ್ಜುನ, ನೀನು ನಿನ್ನ ದೇಹ ಹಾಗೂ ದೇಹ ಸಂಬಂಧಿಗಳನ್ನು ಮರೆತು ನನ್ನಲ್ಲಿ ಒಂದಾಗು, ನನ್ನನ್ನು ಸ್ಮರಿಸು, ನಾನು ನಿನ್ನ ಎಲ್ಲ ಪಾಪಗಳನ್ನು ಅಳಿಸಿ ಸರ್ವೋನ್ನತ ಪರಂಧಾಮಕ್ಕೆ ಕರೆದೊಯ್ಯುತ್ತೇನೆ ಎನ್ನುತ್ತಾನೆ ಶ್ರೀಕೃಷ್ಣ. ಗೀತೆಯಲ್ಲಿಯೂ ಸಹ ನಿರಂತರ ಕರ್ಮಯೋಗಿ ಜೀವನದ ಬಗ್ಗೆ ಹೇಳುತ್ತಾನೆ ಕೃಷ್ಣ. ಇದಕ್ಕಾಗಿ ಆತ್ಮಕ್ಕೆ ಆತ್ಮಸ್ವರೂಪದ ಅಭ್ಯಾಸವನ್ನು ಮಾಡಬೇಕಿದೆ. ಆತ್ಮಸ್ವರೂಪದ ಅಭ್ಯಾಸದಿಂದ ಮಾತ್ರ ಆತ್ಮವು ತನ್ನ ಮೇಲಿನ ಅನೇಕ ಆವರಣಗಳನ್ನು ಪಾರು ಮಾಡಿ ಪರಮ ಪ್ರಕಾಶವನ್ನು ತನ್ನ ತಪಸ್ಸಿನಿಂದ, ತನ್ನ ಯೋಗ ಬಲದಿಂದ ಪಡೆದುಕೊಳ್ಳಬಹುದಾಗಿದೆ. ಆತ್ಮಸ್ಥಿತಿಯಲ್ಲಿ ಸ್ಥಿತರಾಗಿ ಕುಳಿತುಕೊಂಡು ಬುದ್ಧಿಯ ಬಲದಿಂದ ಬೇಹದ್ ಅವಿನಾಶಿ ಪರಂಧಾಮದಲ್ಲಿ ಹೋಗಿ ಬೇಹದ್ನ ಪರಮಪಿತ ಪರಮಾತ್ಮನಿಂದ ಪವರನ್ನು ಪಡೆದುಕೊಂಡಾಗ ನಾವು ನಮ್ಮೊಳಗಿನ ಬೇಹದ್ನ ಶಕ್ತಿಯನ್ನು ಜಾಗೃತಗೊಳಿಸಿಕೊಳ್ಳಬಹುದಾಗಿದೆ. ಬೇಹದ್ನ ಪವರ್ ಹೌಸ್ನಿಂದ ಬೇಹದ್ನ ಪವರನ್ನು ಪಡೆದುಕೊಳ್ಳಬೇಕು ಅಂದರೆ ಮೊಟ್ಟ ಮೊದಲಿಗೆ ನಾವು ನಮ್ಮ ಮೇಲಿನ ಆವರಣಗಳನ್ನು ಬಿಡಿಸಿಕೊಳ್ಳುತ್ತಾ ಹೋಗಬೇಕು. ಆತ್ಮನಲ್ಲಿ ಪರಮ ಲೈಟ್ ಪ್ರವೇಶಗೊಂಡಾಗ, ಆತ್ಮನಲ್ಲಿ ಪರಮ ಲೈಟ್ನ ಪ್ರಕಾಶವು ಬಂದಾಗ ಮೊಟ್ಟ ಮೊದಲಿಗೆ ಆತ್ಮನ ಮೇಲಿರುವಂತಹ ಆಕಾಶ ತತ್ವವು ಆ ಪರಮ ಲೈಟನ್ನು ಗ್ರಹಿಸಿಕೊಳ್ಳುತ್ತದೆ. ಆಕಾಶ ತತ್ವವು ಪರಮ ಲೈಟನ್ನು ಪ್ರಥಮ ಬಾರಿಗೆ ಗ್ರಹಿಸಿಕೊಂಡು ಅದನ್ನು ಪರಮ ಅಗ್ನಿ ಹಾಗೂ ಪರಮ ವಾಯುವಿನಲ್ಲಿ ಪರಿವರ್ತನೆ ಮಾಡುತ್ತದೆ. ಏಕೆಂದರೆ ನಮ್ಮ ಇಲ್ಲಿನ ವಾಯುಮಂಡಲವು ನಕಾರಾತ್ಮಕ ಶಕ್ತಿಯಿಂದ ತುಂಬಿಕೊಂಡಿದೆ. ಹೀಗಾಗಿ ಅದು ಪರಮ ಲೈಟ್ ಬರುತ್ತಿದ್ದ ಹಾಗೆ ನಮ್ಮ ವಾಯುಮಂಡಲದಲ್ಲಿ ವಿಸರ್ಜನೆಗೊಳಿಸುತ್ತದೆ. ಅಂದರೆ ಆಕಾಶ ತತ್ವಕ್ಕೆ ಬರುತ್ತಿದ್ದ ಹಾಗೆ ಪರಮ ಲೈಟ್ ಈ ಭಾರವಾದ ವಾಯುಮಂಡಲಕ್ಕೆ, ನೆಗೆಟಿವ್ ವಾಯುಮಂಡಲಕ್ಕೆ ಬರುತ್ತಿದ್ದ ಹಾಗೆ ಅದು ಹೊರಚಿಮ್ಮುತ್ತದೆ. ಹೀಗಾಗಿ ನಮ್ಮ ಆತ್ಮನಲ್ಲಿ ಅದು ಪ್ರವೇಶಗೊಳ್ಳುವುದಿಲ್ಲ. ಇದರಿಂದಾಗಿ ಆತ್ಮನ ಮೇಲಿರುವ ಆವರಣಗಳನ್ನು ನಾವು ಒಂದೊಂದಾಗಿ ಕಳಚುವುದು ಬಹಳ ಮುಖ್ಯವಾಗಿದೆ. ಆಗಲೇ ನಮ್ಮ ಆತ್ಮನಲ್ಲಿ ಪರಮ ಲೈಟ್ ಇಳಿಯಲು ಸಾಧ್ಯ. ಇದಕ್ಕಾಗಿ ಆತ್ಮರು ಮೊಟ್ಟ ಮೊದಲಿಗೆ ಪರಮ ಜ್ಞಾನವನ್ನು ತಿಳಿಯಲೇಬೇಕು. ಪರಮ ಜ್ಞಾನವನ್ನು ತಿಳಿದು ನಿರಂತರವಾಗಿ ಕರ್ಮಯೋಗಿ ಜೀವನವನ್ನು ನಡೆಸುತ್ತಾ ಆತ್ಮವನ್ನು ಜಾಗೃತಗೊಳಿಸಬೇಕಿದೆ. ಆತ್ಮಜ್ಯೋತಿಯು ಬೆಳಗುತ್ತಿದ್ದ ಹಾಗೆಯೇ ಅದರ ಮೇಲಿರುವಂತಹ ಎಲ್ಲ ಆವರಣಗಳು ಕಳಚುತ್ತಾ ಹೋಗುತ್ತವೆ. ಇದರಿಂದ ಆತ್ಮವು ತನ್ನ ಮೂಲ ಸ್ವರೂಪವನ್ನು ಪಡೆದುಕೊಳ್ಳುತ್ತದೆ. ನಮ್ಮ ಮೇಲೆ ಆವರಿಸಿಕೊಂಡಿರುವಂತಹ ಎಲ್ಲ ಆವರಣಗಳನ್ನು ನಾವು ಕಳಚಿ ಹಾಕಿ ಅವುಗಳಿಂದ ಮುಕ್ತರಾಗುತ್ತಾ ಹೋದಾಗ ಆತ್ಮ ಜಾಗೃತಿ, ಆತ್ಮ ಸ್ವರೂಪದ ಅನುಭವವಾಗುತ್ತದೆ. ನಿಮ್ಮ ಆತ್ಮ ಜಾಗೃತಿಗೆ ನೀವೇ ಅಭ್ಯಾಸವನ್ನು ಮಾಡಬೇಕು. ಅದಕ್ಕಾಗಿ ಬೇಹದ ಜ್ಞಾನವನ್ನು ತಿಳಿದುಕೊಳ್ಳಬೇಕು. ಬನ್ನಿ, ಆತ್ಮ ಜಾಗೃತಿಯನ್ನು ಮಾಡಿಕೊಳ್ಳಬೇಕು ಎನ್ನುವ ಹಂಬಲವಿದ್ದರೆ ಬೇಹದ್ ಜ್ಞಾನವನ್ನು ತಿಳಿದುಕೊಳ್ಳಿ. ಬಾಪೂಜಿ ದಶರಥ್ ಭಾಯಿ ಪಟೇಲ್ ಇವರ ಚಾನಲ್ಗೆ ಬಂದು ಬೇಹದ್ ಜ್ಞಾನವನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳಿ. ಇವರ ಚಾನಲ್ಗಳು ಭಾರತದ ಎಲ್ಲ ಭಾಷೆಗಳಲ್ಲಿಯೂ ಸಹ ಬಂದಿವೆ. ನಿಮಗೆ ಬೇಕಾದ ಭಾಷೆಯಲ್ಲಿ ಬೇಹದ್ ಜ್ಞಾನವನ್ನು ತಿಳಿದುಕೊಳ್ಳುವಂತಹ ಸುಸಂದರ್ಭ ಆಲ್ಮೈಟಿ ಅಥಾರಿಟಿಯು ನೀಡಿದ್ದಾನೆ. ಬನ್ನಿ, ಎಲ್ಲರೂ ಆತ್ಮ ಜಾಗೃತಿಯನ್ನು ಮಾಡಿಕೊಳ್ಳೋಣ. ಈ ಜನ್ಮವನ್ನು ಸಾರ್ಥಕ ಮಾಡಿಕೊಳ್ಳೋಣ. ಪರಂ ಶಾಂತಿ.
की परम शांति सोचो, बोलो परम शांति। Join us daily for our morning live meditation, Monday to Saturday, 5:30 to 6:30 a.m. Join us daily for live meditation, 10 p.m. to 11 p.m. on YouTube Live. Subscribe now. Website www.paramshanti.org. Email us anand@paramshanti.org. Like, share, subscribe. Join today. बेहद की परम शांति सो